ಹಂತಕರ ರಕ್ತದಾಹ ಇನ್ನೂ ಆರಿಲ್ಲ. ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ನಾವು ಮಾತನಾಡ್ತಾ ಇರುವಂಥದ್ದು PSI ಜಗದೀಶ್ರ ಹಂತಕ ಹರೀಶ್ ಬಾಬು ಪೊಲೀಸ್ ವಶದಲ್ಲಿದ್ದುಕೊಂಡೇ ಇನ್ನೊಂದು ಹತ್ಯೆಯ ಬಗ್ಗೆ ಮಾತನಾಡಿದ್ದಾನೆ. ಅಂತಹ ದಿಮಾಕನ್ನು ತೋರಿಸಿರುವಂಥದ್ದು. ಇಷ್ಟಕ್ಕೂ ಆತ ಹೇಳಿದಂತಹ ಸ್ಟೇಟ್ಮೆಂಟ್ ಏನು? ಬನ್ನಿ ಚರ್ಚೆಗೂ ಮುನ್ನ ಮತ್ತೊಮ್ಮೆ ಆ ಸ್ಟೇಟ್ಮೆಂಟ್ ಅನ್ನು ನೋಡೋಣ. ಸಬ್ ಇನ್ಸ್ಪೆಕ್ಟರ್ ಜಗದೀಶ್ ಕೊಲೆ ಮಾಡಿದ್ದಕ್ಕೆ ನನಗೆ ಬೇಸರ ಇಲ್ಲ. ಆ ಸಂದರ್ಭದಲ್ಲಿ ನಾವು ಪೊಲೀಸರಿಂದ ತಪ್ಪಿಸ್ಕೊಳ್ಬೇಕಾಗಿತ್ತು. ಜಗದೀಶ್ ನಮ್ಮ ಮೇಲೆ ಫೈರ್ ಮಾಡ್ತಾರೆ ಅಂತ ಭಯ ಆಗಿತ್ತು. ನಮ್ಮನ್ನ ಹಿಡಿಯಲು ಬಂದ ಅವರು ಅಂದ್ರೆ ಜಗದೀಶ್ ಒಂದು ಸಣ್ಣ ಹಳ್ಳದಲ್ಲಿ ಕಾಲು ಜಾರಿ ಬಿದ್ದು. ಆಗ ನಾನು ಜಗದೀಶ್ಗೆ ಇರಿದು ಅವರಿಂದ ಪಿಸ್ತೂಲ್ ಕಿತ್ತುಕೊಂಡು ಓಡಿ ಹೋದೆ. ಕೊಲೆ ಮಾಡಿದ್ದು ತಪ್ಪು ಅನಿಸ್ತಾ ಇಲ್ಲ, ಆದ್ರೆ ಜಗದೀಶ್ ಬದಲು ಪುನೀತ್ರನ್ನ ಕೊಲೆ ಮಾಡಬೇಕಾಗಿತ್ತು ಅಂತ ಅನ್ನಿಸ್ತಾ ಇದೆ. ಆ ಪುನೀತ್ರನ್ನ ಮಾತ್ರ ಬಿಡೋದಿಲ್ಲ. 2012ರಲ್ಲಿ ಪುನೀತ್ ನನ್ನನ್ನ ಅರೆಸ್ಟ್ ಮಾಡಿದ್ರು. ದೊಡ್ಡಬಳ್ಳಾಪುರದ ಕಳ್ಳತನದ ಪ್ರಕರಣದಲ್ಲಿ ನವೀನ್ ನನ್ನ ಹೆಸರು ಹೇಳಿದ್ದ. ಅದನ್ನ ಕೇಳಿ ವಿದ್ಯಾರಣ್ಯಪುರ ಇನ್ಸ್ಪೆಕ್ಟರ್ ಪುನೀತ್ ನನ್ನನ್ನ ಎತ್ತಾಕೊಂಡು ಬಂದಿದ್ರು. ನನ್ನ ಹೆಂಡತಿ ತಿಮ್ಮಕ್ಕಳನ್ನ ಇನ್ಸ್ಪೆಕ್ಟರ್ ಹೊಡೆದಿದ್ದಾನೆ. ಅವಳನ್ನ ರಸ್ತೆ ಮೇಲೆ ಜುಟ್ಟು ಹಿಡಿದು ಎಳೆದಾಡಿದ್ದಾನೆ. ಅವಳ ಹತ್ತಿರ 50 ಗ್ರಾಂ ಗೋಲ್ಡ್, 2 kg ಬೆಳ್ಳಿ ಇತ್ತು. ಇಷ್ಟಕ್ಕೆ ಇನ್ಸ್ಪೆಕ್ಟರ್ ತುಂಬಾ ಟಾರ್ಚರ್ ಕೊಟ್ಟಿದ್ದಾರೆ. ಚಿತ್ರದುರ್ಗ ಮತ್ತು ದೊಡ್ಡಬಳ್ಳಾಪುರದಲ್ಲಿ ನಾನು ಪೊಲೀಸರಿಗೆ ಸಿಕ್ಕಿ ಬೀಳಲು ಅವರೇ ಕಾರಣ. ಪುನೀತ್ರನ್ನ ಮುಗಿಸಲು 2 ಬಾರಿ ಹುಡುಕಿಕೊಂಡು ಹೋಗಿದ್ದೆ. 2 ಬಾರಿಯೂ ಮಿಸ್ ಆಗಿದ್ದಾರೆ. ನಾನು ರಿಲೀಸ್ ಆದ್ಮೇಲೂ ಬಿಡೋದಿಲ್ಲ. ರಿಲೀಸ್ ಆದ್ಮೇಲೆ ಅಂದ್ರೆ ಜೈಲಿನಿಂದ ಬಿಡುಗಡೆಯಾದ ಮೇಲೆ ಪುನೀತ್ ಮೇಲೆ ಅಟ್ಯಾಕ್ ಮಾಡ್ತೇನೆ ಅಂತ ಆರೋಪಿ ಹರೀಶ್ ಬಾಬು ಹೇಳಿಕೊಂಡಿದ್ದಾನೆ. ಇಂಥದ್ದೊಂದು ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ನಿಜಕ್ಕೂ ಶಿವರಾಮ್ ಅವರೇ, ಬಹುಶಃ ಇಂತಹ ಹೇಳಿಕೆಗಳು ಬಂದಾಗ ಅಂದ್ರೆ ಈ ನ್ಯಾಯಾಂಗ ವ್ಯವಸ್ಥೆ ಯಾವ ರೀತಿ ನೋಡುತ್ತೆ ಇಂತಹ ಪ್ರಕರಣಗಳನ್ನ ಅಂತ? ಅಲ್ಲ, ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಈಗ ಯಾವುದೇ ಹೇಳಿಕೆ ಏನಿವತ್ತು ಆರೋಪಿ ಹೇಳಿಕೆ ಕೊಟ್ಟಿದ್ದಾನೆ, ಯಾವುದನ್ನು ನ್ಯಾಯಾಂಗ ಕನ್ಸಿಡರ್ ಮಾಡೋದಿಲ್ಲ. ಎಲ್ಲಿ ಕನ್ಸಿಡರ್ ಮಾಡುತ್ತೆ ಅಂದರೆ ಅದರಿಂದ ಯಾವುದಾದ್ರೂ ಪೂರಕವಾದ ಮಾಹಿತಿ ಸಿಕ್ಕಿದ್ರೆ ಅದನ್ನು ಕನ್ಸಿಡರ್ ಮಾಡುತ್ತೆ. ಅಥವಾ ಈಗ ಅವನು ಹೇಳಿರ್ತಾನೆ, ನಾನು ಕೊಲೆ ಮಾಡಿ ಇಂಥ ಕಡೆ ಪಿಸ್ತೂಲನ್ನು ಇಟ್ಟಿರ್ತೇನೆ ಅಂತ. ಪೊಲೀಸರಲ್ಲಿ ಹೋಗಿ ಕೊಲೆ ಮಾಡಿದಾಗ ಪಿಸ್ತೂಲ್ ಇದ್ದರೆ ಅದನ್ನು ಕನ್ಸಿಡರ್ ಮಾನ್ಯ ಮಾಡುತ್ತೆ. ಬಾಕಿ ಎಲ್ಲ ಅಂಶಗಳು ಏನು 20 ಪೇಜ್ ಹೇಳಿಕೆ ಕೊಟ್ಟಿದ್ರು ನ್ಯಾಯಾಂಗ ಅಥವಾ ಯಾವುದೇ ನ್ಯಾಯಾಧೀಶರು ಅದನ್ನ ನೋಡಕ್ ಹೋಗೋದಿಲ್ಲ. ಅಲ್ಲ ಅಂದ್ರೆ ಏಕಾಏಕಿ ಎದುರಿಗೆ ಆತ ಒಬ್ಬನ ಕೊಲೆ ಮಾಡ್ತೀನಿ ಅಂತ ಹೇಳಿರುವಂತದ್ದು ಸಪರೇಟ್ FIR ಏನಾದ್ರು ರಿಜಿಸ್ಟರ್ ಮಾಡ್ಕೊಳ್ತಾರಾ ಪೊಲೀಸರು? ಆತರ ಏನಾದ್ರು ಆಗುತ್ತಾ? ಹೇಗಾಗುತ್ತೆ? ಅಲ್ಲ, FIR ಮಾಡ್ಲಿಕ್ಕೆ ಬರಲ್ಲ. FIR ಮಾಡ್ಲಿಕ್ಕೆ ಯಾಕೆ ಬರಲ್ಲ ಅಂದ್ರೆ ಅವನು ಆರೋಪಿ ಹೇಳಿದಾನೆ ಏನು ಅಲ್ಲಿ ನೋಡಿ, ನೀವು ಗಮನಿಸ್ಬೋದು. ನಾನು ಪುನೀತ್ರವ್ರಿಗೆ ಇರ್ದಿದ್ದು ಹೌದು ಅಂತ. ಇರ್ದಿದ್ದು ಹೌದು ಅಂದ್ರೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ವಿಚಾರಣೆನೇ ಬೇಡವಲ್ಲ, ಅದ್ರ ಮೇಲೆ ಶಿಕ್ಷೆ ಕೊಡ್ಬೋದಲ್ಲ, ಕೊಡ್ಲಿಕ್ಕೆ ಬರಲ್ಲ. ಅದೇ ರೀತಿ ನಾನು ಜಗದೀಶ್ರವ್ರಿಗೆ ಇಲ್ಲ, ಡಿಫರ್ ವಿತ್ ಶಿವರಾಮ್, ಕೇಸ್ ರಿಜಿಸ್ಟರ್ ಮಾಡ್ಬೋದು. ಯಾಕೆಂದ್ರೆ ಪುನೀತನ ಕೊಲ್ತೀನಿ ಅಂತ ಹೇಳ್ತಾನೆ ಅಲ್ಲಿ. ಕೊಲ್ತೀನಿ ಅಂತ ಹೇಳಿದ್ಮೇಲೆ ಇಂಟಿಮಿಡೇಷನ್ ಆಗ್ತದೆ. ಇಂಟಿಮಿಡೇಷನ್ ಇಸ್ ಕಾಗ್ನೈಸಬಲ್ ಅಫೆನ್ಸ್. ಅವ್ರು ಕೇಸ್ ಮಾಡಿ ಕ್ರಮ ಜರುಗಿಸಬಹುದು ಪ್ರತ್ಯೇಕವಾಗಿ. ಯಾಕೆಂದ್ರೆ ಇದು ಪ್ರತ್ಯೇಕ ಇಶ್ಯೂ, ಇಸ್ ನಾಟ್ ಕನೆಕ್ಟೆಡ್ ಟು ದಿಸ್ ಮರ್ಡರ್ ಕೇಸ್. ಆದ್ರಿಂದ ಸೋಮೋಟೋ ಯಾರ ತನಿಖಾಧಿಕಾರಿ ಅವರೇ ಕೊಡ್ಬೋದು. ಯಾಕೆ ಆಗಲ್ಲ ಅಂದ್ರೆ ಬೆದರಿಕೆ ಹಾಕಿರೋದು ಅದು ಊರ್ಜಿತ ಆಗಲ್ಲ. ಊರ್ಜಿತ ಆಗಲ್ಲ ಅಂದ್ರೆ ಅವನೇನು ಹೇಳಿದಾನೆ ಅಲ್ಲಿ ಅಂದ್ರೆ, ಜಗದೀಶ್ನ ಕೊಂದಿದ್ದೀನಿ, ನನಗೇನು ಬೇಸರ ಇಲ್ಲ, ಆದ್ರೆ ಪುನೀತ್ನ ನಾನು ಕೊಲ್ಬೇಕಾಗಿತ್ತು, ಬಿಡೋದಿಲ್ಲ ಅಂತ ಹೇಳ್ತಾನೆ. ಯಾರ ಹತ್ರ ಹೇಳ್ತಾನೆ ಅಂದ್ರೆ ಪೊಲೀಸ್ ಅಧಿಕಾರಿ ಹತ್ರ ಹೇಳ್ತಾನೆ. ಅವ್ರ ಮೇಲೆ ಈಗ ನೋಡಿ, ನೇರವಾಗಿ ಹೇಳಿದ್ದೇ ದಾಖಲೆ ಮಾಡೋದು ಕಷ್ಟ ಇದೆ. ಇದು ಇನ್ನೊಬ್ರಿಗೆ ಹೇಳಿದ್ದು ನನಗೆ ಹೇಳಿದ್ದಾನೆ ಅಂದ್ರೆ ದಟ್ ಬಿಕಮ್ಸ್ ಹಿಯರ್ಸೆ. ನೋಡಿ, ಇಲ್ಲೇನಾಗತ್ತಂದ್ರೆ ವಾಲಂಟರಿ ಸ್ಟೇಟ್ಮೆಂಟ್ ಅಂತ ಕನ್ಸಿಡರ್ ಮಾಡಿದಾಗ ದಿ ಪೊಲೀಸ್ ಆಫೀಸರ್ ಡಸ್ ನಾಟ್ ಹ್ಯಾವ್ ಎನಿ ಪವರ್ ಟು ರಿಜಿಸ್ಟರ್ ದಿ ಕೇಸ್ ಇನ್ ಅಗೇನ್ಸ್ಟ್ ಸಪರೇಟ್ ಕೇಸ್ ರಿಜಿಸ್ಟರ್ ಮಾಡ್ಲಿಕ್ಕಾಗಲ್ಲ. ಇದೇ ವ್ಯಕ್ತಿ ಬೇರೆ ಥರ್ಡ್ ಪರ್ಸನ್ ಮುಂದೆ ಹೇಳಿದಾಗ, ಅದು ಒಂದು ಕೇಸಲ್ಲಿ ಇನ್ವೆಸ್ಟಿಗೇಷನ್ ಕರೆದಾಗ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಮುಂದೆ ಹೇಳಿರ್ತಕ್ಕಂಥ ಹೇಳಿಕೆ ಇದೆಯಲ್ಲ, ಇನ್ನೊಬ್ಬರನ್ನ ಸಾಯಿಸ್ತೀನಿ ಅಂತಕ್ಕಂಥದ್ದು, ಅದು ಸರಿನಾ ತಪ್ಪ ಅಂತ ಹೇಳ್ಬಿಟ್ಟು ಕೋರ್ಟ ನಂಬ್ತಾ ಇಲ್ಲ. ಅಂತದ್ರಲ್ಲಿ ಕೇಸ್ ರಿಜಿಸ್ಟರ್ ಮಾಡುವಂತ ಪ್ರಶ್ನೆ ಬರಲ್ಲ. ಇದೇ ಸರ್, ಒಂದ್ ಸೆಕೆಂಡ್ ಇದೇ ಹೇಳಿಕೆ ಥರ್ಡ್ ಪರ್ಸನ್ ಹತ್ರ ಏನಾದ್ರು ಹೇಳಿದ್ರೆ ಅಥವಾ ಪೊಲೀಸ್ ಆಫೀಸರ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಬಿಟ್ಟು ಬೇರೆ ಏನಾದ್ರು ಹೇಳಿದಾರೆ ಅನ್ನೋದು, ಎನಿ ಪರ್ಸನ್ ಕ್ಯಾನ್ ಮೂವ್ ಇನ್ ಟು ಮೋಷನ್. ಯಾವುದೇ ಅವನೇ ಹೇಳಿರ್ತಕ್ಕಂಥ ವ್ಯಕ್ತಿನೇ ಮಾಡ್ಬೇಕು ಅಂತೇನಿಲ್ಲ. ಗೊತ್ತಾದ ತಕ್ಷಣ ದಟ್ ನಾನ್ ಕಾಗ್ನಿಜಿಬಲ್ ಅಫೆನ್ಸ್ ಅಂತ ಅನ್ನೋದಾದ್ರೆ ಇಮಿಡಿಯೇಟ್ ಆಗಿ ದಟ್ ಬ್ರಿಂಗ್ ಟು ದ ನೋಟಿಸ್ ಆಫ್ ದ ಪೊಲೀಸ್ ಆಫೀಸರ್, ದಟ್ ಕೇಸ್ ಕ್ಯಾನ್ ಬಿ ರಿಜಿಸ್ಟರ್ಡ್. ಅದೇನು ದೇರ್ ಇಸ್ ನೋ ಸೆಕೆಂಡ್ ಥರ್ಡ್. ಬಟ್ ಇಲ್ಲಿ ವಾಲಂಟರಿ ಸ್ಟೇಟ್ಮೆಂಟ್ ಅನ್ನೋ ಪ್ರಶ್ನೆ ಬಂದಾಗ, ಅದೇ ಹೇಳಿಕೆನೇ ತಪ್ಪು ಅನ್ನೋ ಪ್ರಶ್ನೆ ಬಂದಾಗ ಕೇಸ್ ರಿಜಿಸ್ಟರ್ ಮಾಡುವಂತ ಅವಶ್ಯಕತೆ ಇರುತ್ತೆ. ಎನಿ ಅಫೆನ್ಸ್ ಫಾರ್ ವಿಚ್
ಪೊಲೀಸ್ ಆಫೀಸರ್ ಇಸ್ ಅ ವಿಟ್ನೆಸ್, ಈ ಶೆಲ್ ಟೇಕ್ ಕಾಗ್ನಿಸೆನ್ಸ್ ಆಫ್ ಇಟ್ ಅಂತಿದೆ, ಈ ಕೆನಾಟ್ ಎಸ್ಕೇಪ್ ಫ್ರಮ್ ಇಟ್, ಈ ಶೆಲ್ ಟೇಕ್ ಕಾಗ್ನಿಸೆನ್ಸ್ ಆಫ್ ಇಟ್ ಅಂತ. ಇವನು ಪೊಲೀಸ್ ಆಫೀಸರ್ ಮುಂದೆನೇ ಹೇಳುವಾಗ ಇಟ್ ಈಸ್ ಎ ಕಾಗ್ನೈಸಬಲ್ ಅಫೆನ್ಸ್. ಅವ್ನು ಕೊಲೆ ಮಾಡ್ತೀನಿ ಅಂತ. ಇಂಟಿಮಿಡೇಷನ್ ಇಸ್ ಎ ಕಾಗ್ನೈಸಬಲ್ ಫೈನಾನ್ಸ್ ಬಿ. ದಟ್ ಬೀಯಿಂಗ್ ದಿ ಕೇಸ್ ದೇ ಶೆಲ್ ರಿಜಿಸ್ಟರ್ ಎ ಕೇಸ್. ಇಲ್ಲಿ ಬೇರೆ ಆರ್ಗ್ಯುಮೆಂಟೇ ಇಲ್ಲ. ಬಿಲೀವಿಂಗ್ ಆರ್ ಡಿಸ್ಬಿಲೀವಿಂಗ್ ದಟ್ ಇಸ್ ಸೆಕೆಂಡರಿ ಆಸ್ಪೆಕ್ಟ್. Whereas here there is a case which has been revealed. Absolutely, and it is absolutely clear. Yes, ನಾನು ಅವನು ಕೊಲೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. It is a cognizable offense, it is revealed. And that too in front of the police officer. And the cognizable offense is revealed in front of the police officer and he shall take cognizance of it. ಬಟ್ ಕಾನೂನಾತ್ಮಕವಾಗಿ ನಾನು ಹೇಳ್ತಾ ಇದ್ದೀನಿ. ವಾಲಂಟರಿ ಸ್ಟೇಟ್ಮೆಂಟ್ ಡಿಸ್ಕ್ಲೋಸ್ ಆಗಂಗಿಲ್ಲ. ಈಗ ಹೆಂಗ್ ನಿಮ್ಗೆ ಹೆಂಗ್ ಗೊತ್ತು, ನಮ್ಗೆ ಹೆಂಗ್ ಗೊತ್ತು, ಇವ್ರಿಗೆ That is secondary. ದಟ್ ಇಸ್ ನಾಟ್ ಕರೆಕ್ಟ್. See, that is the source. That is not. I am telling you, that is the source of the media. We appreciate that. That is the source of the media. We appreciate. This is how many cases are spoiling. ಯಾವುದೋ ಸಿಚುಯೇಷನ್ ಕೇಸ್ಗಳು ಸ್ಪಾಯ್ಲ್ ಆಗ್ತವೆ. ಈ ತರ ಡಿಸ್ಕ್ಲೋಸ್ ಇದ್ದ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ನಾವು ಏನೋ ಮೀಡಿಯಾ ಮುಂದೆ ಹೋಗಬೇಕು, ಇನ್ವೆಸ್ಟಿಗೇಟ್ ನಾವು ಹೆಸರು ತಗೋಬೇಕು ಅನ್ನೋ ಹುಮ್ಮಸ್ಸಲ್ಲಿ ಅಲ್ಲ ಅಂದ್ರೆ ಡಿಸ್ಕ್ಲೋಸ್ ಆಗಿದ್ರಿಂದ ಅದು ಮಾನ್ಯತೆ ಪಡೆದುಕೊಳ್ಳಲ್ಲ ಅಂತಾನೆ. ಏನಿಲ್ಲ ತಪ್ಪು. ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಯಾವುದೇ ಕಾರಣಕ್ಕೂ ಸಹ ಕಂಪ್ಲೀಟ್ ಆಗೋವರೆಗೂ ಡಿಸ್ಕ್ಲೋಸ್ ಮಾಡಬಾರ್ದು. ಮಾಡಿದ್ದಾರೆ ಈಗ ಮತ್ತೆ ಇವ್ರ ಮೇಲೆ ಆಕ್ಷೇಪಗಳೇ ಎಲ್ಲ ಕೇಸ್ಗಳಲ್ಲಿ ಒಂದು ನೋಡಿ, cat is out of the bag, madam. ಯಾವುದೇ ತನಿಖಾ ಇಲ್ಲಿ when there is a matter which is revealed that it is of cognizable in nature ಅಂದ್ರೆ that is reveal ಆಗಬಾರ್ದಾಗಿತ್ತು, ಆಗಿದೆ. All these ifs and buts, that is keep it aside. Most dangerous thing is this. ಕೊಲೆ ಮಾಡ್ತಾನೆ ಅಂತ ಇನ್ನೊಂದು ಕೊಲೆ ಆಗ್ಬಾರ್ದಲ್ಲ ನಿಮ್ಗೆ. ಇಫ್ ಯು ಆರ್ so interested, you want to lose one more officer, you have to wait till Puneet's murder takes place. Take a preventive action. Even moreover, it's a proactive policing. ಇದು ನಿಜವಾದ ಪೊಲೀಸಿಂಗ್. ಇದು ಆದ್ಮೇಲೆ ನಾವು ವಾರ್ನಿಂಗ್ ಆಗಲಿ ಸ್ಟೇಟ್ ಆರ್ನರ್ ಅದೆಲ್ಲ ದಟ್ ಈಸ್ ಎ ಸೆರೆಮೋನಿಯಸ್. ದಿಸ್ ಈಸ್ ಅ ಆಕ್ಷನ್ ಫಾರ್ ದಿ ಸೇಕ್ ಆಫ್ ಪ್ರಿವೆಂಟಿಂಗ್ ಸಚ್ ಅನ್ಸ್ಟುವರ್ಡ್ ಇನ್ಸಿಡೆಂಟ್ ಅಂಡ್ ಮೋರ್ ಓವರ್ ಸೇಫ್ ಗಾರ್ಡಿಂಗ್ ದಿ ಆಫೀಸರ್. ಮಾಡಲಿಕ್ಕೆ ಸಾಧ್ಯ ಇಲ್ವಾ ಆ ಮೂಲಕ? ಅಲ್ಲ, ಈಗ ತನಿಖಾ ಹಂತದಲ್ಲಿ ಇದು ಈ ಸಾಕ್ಷಿಗಳ ವಿಚಾರಣೆ ನಡೀತದೆ. ಸಾಕ್ಷಿಗಳ ವಿಚಾರಣೆ ನಡೆದಾಗ ಸಾಕ್ಷಿಗಳು 100 ವಿಚಾರಗಳನ್ನ ಹೇಳಿರ್ತಾರೆ ಪೊಲೀಸ್ ಅಧಿಕಾರಿಗೆ. ಅದನ್ನ ಆರೋಪಿಯ ವಶಕ್ಕೆ ಕೊಡೋದೇ ಇಲ್ಲ. ಕೇವಲ ನ್ಯಾಯಾಲಯದ ವಶಕ್ಕೆ ಮಾತ್ರ ಅದನ್ನು ಕೊಡ್ತಾರೆ. ಈ ಆರೋಪಿಯ ಹೇಳಿಕೆ ಏನು ಇವತ್ತು ಕೊಟ್ಟಿದ್ದಾನೆ, ಕಾನೂನಿನ ಪ್ರಕಾರ ತಗೊಂಡ್ರೆ ಆರೋಪಿಯ ಹೇಳಿಕೆಗೆ ಇವ್ರು ಸಿಗ್ನೇಚರ್ ತಗೊಳ್ಳಲ್ಲ ಅಂದ್ರು ತಗೊಳ್ತಾ ಇದ್ದೀವಿ. ತಗೊಳ್ತಾರೆ. ಐಒ ಸಿಗ್ನೇಚರ್ ಬೇಕು. ಅಲ್ಲ, ಹೌದು, ಐಒ ಸಿಗ್ನೇಚರು ಬೇಕು, ಆರೋಪಿ ಸಿಗ್ನೇಚರು ಬೇಕು. ಡೇಟ್ ಅಂಡ್ ಟೈಮ್. ಆರೋಪಿ ಹೇಳಿಕೆ ಲೀಡಿಂಗ್ ಟು ದಿ ರಿಕವರಿ ಆಫ್ ದಿ ಆಬ್ಜೆಕ್ಟ್ ಅಥವಾ ಮೆಟೀರಿಯಲ್. ಡಿಸ್ಕವರಿ ಆಫ್ ಮೆಟೀರಿಯಲ್. ಈ ಹಂತದಲ್ಲಿ ಇದು ಕೇಸ್ ರಿಜಿಸ್ಟರ್ ಮಾಡಿದ್ರೆ ಏನಾಗ್ತದೆ ಅಂತ ನಾನು ಹೇಳ್ತೀನಿ. ಇದು ನಾವು ಆರೋಪಿಗೆ ಈಗ ನಾವು ಅವನಿಗೆ ಈ ಚರ್ಚೆ ದಾರಿ ತಪ್ಪೋದು ಬೇಡ. ನಾನು ಒಂದೇ ಒಂದು ಹೇಳ್ಬಿಡ್ತೀನಿ ರೀ. ಎಲ್ಲ ನಾಗರಾಜ್ ಒಂದು ಹೇಳ್ಬಿಡ್ತೀನಿ. ಈಗ ಮೊದಲಿಗೆ ನಾವು ಇದನ್ನ ಕೇಸ್ ರಿಜಿಸ್ಟರ್ ಮಾಡಿದ್ರೆ ಆರೋಪಿ ಅದನ್ನ FIR ಕ್ವಾಶ್ ಮಾಡಿ ಅಂತ ಹೋಗ್ತಾನೆ. ಹೋಗುವಾಗ ಒಂದೇ ಒಂದು ಪ್ರಶ್ನೆ ಕೇಳ್ತಾನೆ, ಯಾರೇ ಆಗ್ಲಿ ಕೇಳ್ತಾನೆ. ಏನಂತ ಕೇಳ್ತಾನೆ ಅಂದ್ರೆ, ಆರೋಪಿಯ ಸ್ವಇಚ್ಛೆ ಹೇಳಿಕೆ ಮಾಧ್ಯಮಗಳಿಗೆ ಹೆಂಗ್ ಸಿಕ್ತು? ಒಂದು ಬಿಫೋರ್, ಯಾಕಂದ್ರೆ ಶಿವರಾಮ್ ಅವರು ಸುಮಾರು ನನ್ನಾಗೆ ನಾವೆಲ್ಲ ಬ್ಯಾಚ್ಮೇಟ್ಸ್. ಒಂದೇ ಕಾಲದಲ್ಲಿ ನಾವು ಮೈಸೂರಿಗೆ ಹೋಗಿ ಲ್ಯಾಂಡ್ ಆಗಿ ಅಲ್ಲಿಂದ ರಿಟೈರ್ಡ್ ಆದವರು. ವಾಲಂಟ್ರಿ ಸ್ಟೇಟ್ಮೆಂಟಲ್ಲಿ ಅದರ್ ದ್ಯಾನ್ ದಿ ಕೇಸ್ ವಿ ಆರ್ ಅರೆಸ್ಟೆಡ್ ದಟ್ ಪರ್ಸನ್, ಯಾವುದೋ ಒಂದು ಕೇಸಲ್ಲಿ ಕೇಸಲ್ಲಿ ನಾವು ಅರೆಸ್ಟ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಅವನು ಇಂಟ್ರಾಗೇಷನಲ್ಲಿ ಇದೇ ಸೋ ಕಾಲ್ಡ್ ವಾಲಂಟ್ರಿ ಸ್ಟೇಟ್ಮೆಂಟಲ್ಲಿ ನಾವು ಪ್ರಶ್ನೆ ಮಾಡುವಾಗ ಅವನೇ ಸ್ವಇಚ್ಛೆಯಿಂದ ರಿವೀಲ್ ಮಾಡ್ತಾನೆ, ಈ ಕೇಸ್ ಅಲ್ದೇನೆ ನಾನು ಇನ್ನೂ 10 ಕೇಸ್ ಮಾಡಿದ್ದೀನಿ ಅಂತಾನೆ. ಬಿಟ್ಬಿಡ್ತೀರಾ ನೀವು? Here also it is one more offense he had planned to do it. See, it has to be taken cognizance. ಅದು ಪ್ರಶ್ನೆ ಇಲ್ಲ, ಅದಲ್ಲ. ಅಂದ್ರೆ ಆದ ಕೇಸ್ಗಳನ್ನಾದ್ರೆ ಓಕೆ, ಇನ್ನು ಮುಂದಾಗೋದ್ರ ಬಗ್ಗೆ ಸಂಬಂಧ ಮುಂದಾಗೋದ್ರ ಬಗ್ಗೆನೂ ಇದೆ ರೀ. That's what I'm telling you. ನೋಡಿ, ಇವರು ಹೇಳೋದು ಸರಿ. ಈಗ intimidation ಅವ್ರು ಏನು ಹೇಳ್ತಾ ಇದ್ದಾರೆ, ಈಗ ಮಾಡಬೇಕು ಅಂತ. ಇದು ಇನ್ನೊಬ್ಬ ಆರೋಪಿ ನೋಡಿ, ಈಗ ಈ ಮಾಧ್ಯಮಗಳಲ್ಲೆಲ್ಲ ಬಂದು ಆಗುವಂಥದ್ದು, ನೀನು ಯಾಕಪ್ಪ ಡಿಸ್ಕ್ಲೋಸ್ ಮಾಡಿದ್ಯಾ ಅಂತ ಹೇಳೋದಿದೆಯಲ್ಲ, ದಟ್ ಇಟ್ ಸೆಲ್ಫ್ ಇಸ್ ಸಫಿಷಿಯಂಟ್ ಫಾರ್ ದಿ ಅಕ್ಯೂಸ್ಡ್. Get out of this case. ಬಹುಶಃ ಹೌದು, ಖಂಡಿತ ಸರ್. ಬಹುಶಃ ಈ ಹಂತಕನಿಗೆ ಇರುವಂತಹ
ಒಂದು ಕಡೆ ಈ ಅಲ್ಲಿ ಹಂತಕ್ಕೆ ಬರೋದು ಹೇಳುವಂತಹ- ಬೋನಫೈಡ್ ಇಂಟೆನ್ಷನ್ ಅಂಡ್ ಮ್ಯಾಲಿಫೈಡ್ ಇಂಟೆನ್ಷನ್. Yes. If it is bona fide intention, then the question of credibility of the officer who has done it will not be questioned. Malicious intention, using it for some other purpose in order to gain something or lose something, ಅದು ಇರ್ತದೆ. ಅದು ಖಂಡಿತ, to spoil ಬಹುಶಃ the case ಇದು ಇರ್ತದೆ. ಈ ಕೇಸಿಗೆ ಇಲ್ಲಿ ಯಾವ ರೀತಿನೂ ಸಂಬಂಧಪಟ್ಟಂತೆ ಕೇಸ್ ಆದ್ರೆ- ಸ್ಪಾಯ್ಲ್ ಆಗೋದಿಲ್ಲ. ಇಟ್ ಈಸ್ ಡೆಫಿನೆಟ್ಲಿ ಆನ್ ದ ಸೆನ್ಸೇಷನಲ್ ರೈಟ್ ಸೈಡ್. ಕೇಸ್ಗಳಲ್ಲಿ ಇದ್ದೇ ಇರುತ್ತೆ. ಮೀಡಿಯಾದಲ್ಲಿ ಹೈಪ್ ಆಗಿರ್ತಕ್ಕಂಥ ಕೇಸಲ್ಲಿ ಯಾವ ಕೇಸಲ್ಲಿ ಕನ್ವಿಕ್ಷನ್ ಆಗಿದೆ ತೋರಿಸಿ. Yes, sir, ಯಾವ ಬಹುಶಃ ಕೇಸಲ್ಲಿ ಬಿಕಾಸ್ ಆಫ್ ಖಂಡಿತ ಇದ್ರ ಬಗ್ಗೆ ಇನ್ನಷ್ಟು ಚರ್ಚೆ ಮಾಡೋಣ ಸರ್. ಆದ್ರೆ ಅದಕ್ಕೂ ಮುನ್ನ ಒಂದು ಚಿಕ್ಕ ವಿರಾಮ ನಾನೇ ಒಂದು ತೆಗೆದುಕೊಳ್ಳೋಣ. ಕೇಸ್ triple ವಿರಾಮದ ನಂತರ ಈ ಹರೀಶ್ ಬಾಬು ಜೊತೆಗೆ ಇನ್ಯಾವ್ಯಾವ ಪ್ರಕರಣಗಳಲ್ಲಿ ಯಾವ ರೀತಿಯಾದ ತಿರುವನ್ನ ಪಡೆದುಕೊಂಡಿತ್ತು, ಈ ರೀತಿಯ ಸ್ಟೇಟ್ಮೆಂಟ್ ಕೊಟ್ಟಂತಹ ನಿದರ್ಶನಗಳಿವೆ ಚರ್ಚೆ ಮುಂದುವರಿಯುತ್ತೆ. ಒಂದು ಪುಟ್ಟ ವಿರಾಮ.